ಒಟ್ಟು ಔಷಧದ ಸೀಸೆ ಒಡೆದ ಶಬ್ದವನ್ನು ಕೇಳಿ ಆಶ್ಚರ್ಯಪಡಿದ ಕೆಲಸಗಾರರು ನಮ್ಮ ಕಡೆಗೆ ಓಡಿಕೊಂಡರು. ಅವರನ್ನು ನೋಡಿದ ಪ್ರಸಾದ್ ಭಯದಿಂದ ಹೀಗೆಂದನು, ಓ ವೀರಮಣ, ಅವರು ನಮ್ಮ ಕಡೆಗೆ ಬರುತ್ತಿದ್ದಾರಾ? ಅವರ ಕೈಗೆ ಸಿಕ್ಕಿದರೆ ಅಂದರೆ ನಮ್ಮ ಕೆಲಸ ಮುಗಿದಂತೆಯೇ. ನಮ್ಮ ಬಳಿ ಇರುವ ಮದ್ದು ಸೀಸೆ ಒಡೆದು ಹೋಯಿತು. ಈಗ ಅವರನ್ನು ಹೇಗೆ ತಪ್ಪಿಸಿಕೊಳ್ಳುವುದು? ಅದಕ್ಕಾಗಿ ನಾನು ಹೇಳುವುದನ್ನು ಕೇಳಿ. ಈಗ ಇಲ್ಲಿ ಹಿಂದೆ ಓಡಿ ಹೋಗೋಣ, ಮತ್ತೆ ಯಾವುದಾದರೂ ಒಳ್ಳೆಯ ಉಪಾಯವನ್ನು ಯೋಚಿಸಿ ಹಿಂತಿರುಗೋಣ. ಹೌದು ರಮಣ, ಭಯಾನಕ ಪ್ರಸಾದ್ ಹೇಳಿದುದು ಸತ್ಯ. ನಾವು ಈಗ ಅವರೊಂದಿಗೆ ಮುಖಾಮುಖಿಯಾಗಲು ಸಾಧ್ಯವಿಲ್ಲ. ಒಮ್ಮೆ ಅವರನ್ನು ತಪ್ಪಿಸಿಕೊಂಡು ಒಳಗೆ ಹೋದರೂ ಅಲ್ಲಿ ಚಲಪತಿ ಇರುತ್ತಾನೆ. ಬಿಲ್ 6 ಹುಲಿಗಳನ್ನು ಅವನು ಕೂಡ ಎಚ್ಚರದಿಂದ ಇರುತ್ತಾನೆ. ಈಗ ಹೋದರೆ ನಾವು ಯೋಚಿಸಿದುದನ್ನು ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಹೋಗೋಣ ರಮಣ. ಸರಿ, ಬನ್ನಿ ಹೋಗೋಣ. ಈ ಬಾರಿ ನಮಗೆ ತಿರುಗುಳಿಲ್ಲದಂತೆ ಮತ್ತೊಂದು ಉತ್ತಮ ಉಪಾಯವನ್ನು ಯೋಚಿಸಿ ಮತ್ತೆ ಬರುವುದಾಗಿ ಎಂದು ಯೋಚಿಸಿ ಆ ರಾತ್ರಿ ನಮ್ಮ ಯೋಜನೆಯನ್ನು ಕೈಬಿಟ್ಟು ಮತ್ತೆ ಮಾಗ್ದಿಗೆ ಹಿಂದಿರುಗಿದ್ದೇವೆ. ಆ ಕತ್ತಲೆಯಲ್ಲಿ ಅವರು ನಮ್ಮನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾವು ಮತ್ತೆ ಜನರ ನಡುವೆ ತಿರುಗಾಡಲು ಸಾಧ್ಯವಾಯಿತು. ಆದ್ದರಿಂದ ನಾವು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ನಿರ್ಧರಿಸಿದ್ದೇವೆ. ಮುಂದಿನ ದಿನ ಬೆಳಿಗ್ಗೆ ನಾನು ಮತ್ತು ಪ್ರಸಾದ್ ಇಬ್ಬರು ವೈದ್ಯಕೀಯಕ್ಕಾಗಿ ರೋಗಿಗಳಂತೆ ನಟಿಸುತ್ತಾ ಚಲಪತಿ ಮನೆಗೆ ಹೋದೆವು. ಆಗ ನಾನು ಪ್ರಸಾದ್ ಚಲಪತಿಗೆ ಹೀಗೆ ಹೇಳಿದೆ, ಅಯ್ಯ, ನಮ್ಮ ತಂಗಿಗೆ ಏನೋ ಗೊತ್ತಿಲ್ಲದ ಒಂದು ವಿಚಿತ್ರ ರೋಗ ಬಂದಿದೆ. ಸುತ್ತಮುತ್ತಲಿನ ಎಲ್ಲಾ ಊರುಗಳನ್ನು ತಿರುಗಿ ಎಷ್ಟು ವೈದ್ಯರನ್ನು ತೋರಿಸಿದರೂ ಈತನಿಗೆ ಬಂದ ರೋಗ ಸಾಯುವುದಿಲ್ಲ. ಆ ವೈದ್ಯರೆಲ್ಲರೂ ಈತನಿಗೆ ಬಂದ ರೋಗ ಏನು ಎಂಬುದನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಏನಾದರೂ ಮಾಡಿ ನೀವು ಕಾಪಾಡಬೇಕು ಅಯ್ಯ. ಇಷ್ಟಕ್ಕೂ ನಿನ್ನ ತಂಗಿಗೆ ಬಂದ ವಿಚಿತ್ರ ರೋಗ ಏನು? ಅಯ್ಯೋ, ನಮ್ಮ ಹುಡುಗನು ರಾತ್ರಿ ಮಲಗಿದಾಗ ನಮ್ಮ ಮನೆಯಲ್ಲಿ ಇರುತ್ತಾನೆ. ಬೆಳಿಗ್ಗೆ ಎದ್ದು ನೋಡಿದರೆ ಅವನು ಮನೆಯಲ್ಲಿ ಇರುವುದಿಲ್ಲ. ಹೀಗೆ ಮಾಯವಾದ ವ್ಯಕ್ತಿ 23 ದಿನಗಳ ನಂತರ ಮನೆಗೆ ಮರಳಿ ಬರುತ್ತಾನೆ. ನಾವು ಏನಾಯಿತು, ಎಲ್ಲಿ ಹೋಗಿದ್ದೆ ಎಂದು ಕೇಳಿದಾಗ ಅವನಿಗೆ ಏನೂ ನೆನಪಿಲ್ಲ ಎಂದು ಹೇಳುತ್ತಾನೆ. ಏನಯ್ಯ ನೀನು ಹೇಳುವುದೇನು? ಇದು ನಿಜವಾಗಿಯೂ ಏನೋ ವಿಚಿತ್ರ ರೋಗದಂತೆ ಕಾಣುತ್ತಿದೆ. ಆದರೆ ಇದನ್ನು ತಾಳಪತ್ರಗಳನ್ನು ನೋಡಿ ಸರಿಯಾದ ಚಿಕಿತ್ಸೆ ಮಾಡಬೇಕು. ತಡವಾದರೆ ನಿನ್ನ ತಮ್ಮನ ಜೀವಕ್ಕೂ ಅಪಾಯ. ಅದಕ್ಕಾಗಿ ಅಯ್ಯ, ಈ ಸುತ್ತಮುತ್ತಲಿನ ಊರುಗಳಲ್ಲಿ ನೀವು ಗುಣಪಡಿಸದ ರೋಗವಿಲ್ಲ ಎಂದು ತಿಳಿದು ನಿಮ್ಮ ಬಳಿಗೆ ಬಂದಿದ್ದೇವೆ. ನೀವು ಹೇಗಾದರೂ ನಮ್ಮನ್ನು ರಕ್ಷಿಸಬೇಕು. ಚಿಕಿತ್ಸೆ ಮಾಡುತ್ತೇನೆ, ಆದರೆ ಅದಕ್ಕೆ ತುಂಬಾ ಖರ್ಚು ಆಗುತ್ತದೆ. ಅಷ್ಟು ಹಣವಿದೆಯಾ ನಿನ್ನ ಬಳಿ? ಅಯ್ಯೋ, ಪ್ರಸ್ತುತ ಇದರಲ್ಲಿ ಸ್ವಲ್ಪ ದೂರವಿದೆ. ಇದನ್ನು ಎತ್ತುಕೊಳ್ಳಿ. ಇನ್ನಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಖರ್ಚು ಮಾಡಲು ಸಿದ್ಧನಾಗಿದ್ದೇನೆ. ಆದರೆ ನನ್ನ ತಂಗಿಗೆ ಬಂದ ರೋಗ ಸಂಪೂರ್ಣವಾಗಿ ಗುಣವಾಗಬೇಕು. ಪರವಾಗಿಲ್ಲ, ನನಗೆ ಚಿಕಿತ್ಸೆ ನೀಡಲಾಗಿದೆ, ಆದರೆ ನೀವು ಅದನ್ನು ಸಹಿಸಿಕೊಳ್ಳಬಹುದು. ನೀವು ಇಷ್ಟೊಂದು ಗಲಾಟೆ ಮಾಡುತ್ತಿದ್ದೀರಾದ್ದರಿಂದ ತಾಳೆಗರಿ ಶಾಸ್ತ್ರಗಳನ್ನು ತರುವ ಮೂಲಕ ಪ್ರಾರಂಭಿಸೋಣ ಮತ್ತು ನಿಮ್ಮ ಸಹೋದರನ ಅನಾರೋಗ್ಯಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ಎಂದು ಚಲಪತಿ ಹೇಳಿದರು. ಇಷ್ಟಕ್ಕೆ ನಮ್ಮ ಯೋಚನೆ ಏನೆಂದರೆ, ಅವನು ಯಾವಾಗ ಮನೆಯೊಳಗೆ ಹೋಗಿ ಆ ಪೆಟ್ಟಿಗೆ ತೆರೆಯುತ್ತಾನೆ ಮತ್ತು ತಾಳಪತ್ರಗಳನ್ನು ಹೊರತೆಗೆದುತ್ತಾನೆ. ಸರಿಯಾಗಿ ಅದೇ ಸಮಯದಲ್ಲಿ ಅವನಿಂದ ಆ ತಾಳಪತ್ರಗಳನ್ನು ಕಸಿದುಕೊಂಡು ಓಡಿ ಹೋಗುತ್ತಾನೆ ಎಂದು ಉಪಾಯ ಮಾಡಿದ್ದೇವೆ. ಸರಿಯಾಗಿ ನಾವು ಯೋಚಿಸಿದಂತೆ ನಾವು ಕೊಟ್ಟ ಹಣವನ್ನು ತೆಗೆದುಕೊಂಡು ಅವನ ಮನೆಯೊಳಗೆ ಹೋಗಿ ಆ ಹಣದ ಮೊಟ್ಟೆಯನ್ನು ಎಲ್ಲಿ ಇಡಬೇಕೋ ಇಟ್ಟು ನಾವು ಹೇಳಿದ ರೋಗಕ್ಕೆ ಪರಿಹಾರವೇನೆಂದು ಹುಡುಕಲು ಆ ತಾಳಪತ್ರಗಳನ್ನು ಹೊರತೆಗೆದನು. ಆಗ ನಾವು ಇಬ್ಬರೂ ಸರಿಯಾಗಿ ಅದೇ ಸಮಯವನ್ನು ಅನುಸರಿಸಿ ಅವನನ್ನು ನೋಡಿ ಹೊರಗೆ ಕಾವಲು ಕಾಯುತ್ತಿದ್ದ ಆ ಇಬ್ಬರು ವ್ಯಕ್ತಿಗಳನ್ನು ಬಲವಾಗಿ ತಳ್ಳಿದೆ. ಅವರು ಇಬ್ಬರೂ ಕೆಳಗೆ ಬಿದ್ದರು. ಆಗ ನಾನು ಓಡುತ್ತಾ ಮನೆಯೊಳಗೆ ಹೋಗಿ ಆ ವ್ಯಕ್ತಿಯನ್ನು ಹಿಂಬದಿಯಿಂದ ತಲೆಯ ಮೇಲೆ ಕಂಬದಿಂದ ಹೊಡೆದಾಗ ಆ ಹೊಡೆತಕ್ಕೆ ಅವನು ಕೆಳಗೆ ಬಿದ್ದ. ತಕ್ಷಣವೇ ಅಲ್ಲಿ ಇದ್ದ ತಾಳಪತ್ರಗಳ ಗ್ರಂಥಗಳ ಮೊಟ್ಟೆಯನ್ನು ತೆಗೆದುಕೊಂಡು ಓಡುತ್ತಾ ಹೊರಗೆ ಬಂದೆ. ಆ ನಂತರ ಪ್ರಸಾದ್ ಜೊತೆ ಹೋದೆ. ನಾಳೆ ಪ್ರಸಾದ್ ಸರಿಯಾಗಿ ಈ ಗುಂಪಿನಂತೆಯೇ ಇನ್ನೊಂದು ಮಾತು ಕೂಡ ತಯಾರಿಸಬಲ್ಲೆಯಾ? ಏಕೆರಾ, ಹೇಗಾದರೂ ಮೊಟ್ಟೆ ನಮಗೆ ಸಿಕ್ಕಿದೆ ಅಲ್ವಾ, ಮತ್ತೆ ಇನ್ನೊಂದು 3 ಏಕೆ? ಒಂದು ರಾತ್ರಿ ಹೇಗಾದರೂ ಇವರು ನಮ್ಮನ್ನು ಹಿಡಿಯಲು ನಮ್ಮ ಹಿಂದೆ ಓಡುತ್ತಾರೆ. ಅವರು ಕಣ್ಣು ಮುಚ್ಚಿ ತಪ್ಪಿಸಿಕೊಳ್ಳಬೇಕಾದರೆ ಇದು ಒಂದೇ ಮಾರ್ಗ. ಒಂದು ಮೊಟ್ಟೆ ತೆಗೆದುಕೊಂಡು ಒಂದು ದಿಕ್ಕಿಗೆ ಓಡುತ್ತೇನೆ, ಇನ್ನೊಂದು 3 ಮೊಟ್ಟೆಗಳನ್ನು ನಾನು ಹಾಗೆ ಇಟ್ಟುಕೊಂಡು ನಾವು ಇವರನ್ನು ಗೊಂದಲಕ್ಕೆ ಸಿಕ್ಕಿಸಿ ಮತ್ತೆ ನಾಳೆ ಬೆಳಿಗ್ಗೆ ನಮ್ಮ ಊರಿನಲ್ಲಿ ಭೇಟಿಯಾಗುತ್ತೇವೆ. ಅದ್ಭುತವಾಗಿದೆ. ನೀನು ಹೇಳಿದ ಉಪಾಯ ಇದು. ತಲೆ ಪಾದರಸ ಹೇಗೆ ಬರುತ್ತದೆ ಎಂದು ಇಂತಹ ಆಲೋಚನೆಗಳೆಲ್ಲ. ನನ್ನನ್ನು ಹೊಗಳಿದಷ್ಟು ಸಾಕು. ಆದರೆ ಮುಂಚಿನಂತೆ ಬಾಳಿಗೆ ಸಿಕ್ಕಿದರೆ ನಮ್ಮ ಎಲುಬುಗಳಲ್ಲಿ ಸುಣ್ಣ ಉಳಿಯದಂತೆ ಎನ್ನುತ್ತಾರೆ ಅಂದುಕೊಂಡು ನಾವು ಇಬ್ಬರೂ ತಲಾ ಗುಂಪು ಕೈಯಲ್ಲಿ ಹಿಡಿದು ಬೇರೆ ಬೇರೆ ದಿಕ್ಕುಗಳಲ್ಲಿ ಓಡಿದ್ದೇವೆ. ಆಗ ಚಲಪತಿ ತನ್ನ ಕೆಲಸದವರ ಮೇಲೆ ಕೋಪದಿಂದ ಕೂಗುತ್ತಾ ಹೀಗೆಂದನು, ಓರೇ ದೊಂಗನಾಯಲು, ನಮ್ಮನ್ನು ರೋಗಿಗಳಾಗಿ ಬಂದು ಮೋಸ ಮಾಡಿದ್ದಾರೆ. ನಮ್ಮ ಕಣ್ಣು ಮುಚ್ಚಿ ನನ್ನ ತಲೆಯ ಮೇಲೆ ಹೊಡೆದು ಆ ತಾಳಪತ್ರಗಳ ಗುಡ್ಡೆಯನ್ನು ಎತ್ತಿಕೊಂಡು ಹೋಗುತ್ತಿದ್ದಾರೆ.
ಅವರನ್ನು ಹೇಗಾದರೂ ಹೊಲದ ಗಡಿ ದಾಟುವ ಮೊದಲು ಹಿಡಿದು ತಂದುಕೊಳ್ಳಿ. ಅವರು ಇಲ್ಲದಿದ್ದರೆ ಅವರ ಅಡ್ಡಿ ತೆಗೆದು ಆ ಮೊತ್ತವನ್ನು ತಂದುಕೊಳ್ಳಿ. ಆ ಗುಡ್ಡೆ ಇಲ್ಲದೆ ನೀವು ಹಿಂತಿರುಗಿದರೆ ನಿಮ್ಮ ಅಂತ್ಯವನ್ನು ನಾನು ನೋಡುತ್ತೇನೆ. ಅಯ್ಯೋ, ಅವರಿಬ್ಬರು 2 ಕೈಗಳಲ್ಲಿ ಒಂದೇ ರೀತಿಯ ಮೊದಲು ಹಿಡಿದುಕೊಂಡು ಹೋಗುತ್ತಿದ್ದಾರೆ. ಆದರೆ ತರುವ ಆ 2ರಲ್ಲಿ ಯಾವುದು ನಿಜವಾದ ಗುಂಪು ಎಂಬುದು ನಮಗೆ ಹೇಗೆ ತಿಳಿಯುತ್ತದೆ? ಆದರೆ ನೀವು ಇಬ್ಬರೂ ಒಬ್ಬರ ಹಿಂದೆ ಓಡಿರಿ, ಆ 2ನೇಯವನ ಹಿಂದೆ ನಾನು ಹೋಗುತ್ತೇನೆ ಅಂದುಕೊಂಡು ಆ ಚಲಪತಿ ನನ್ನ ಸ್ನೇಹಿತ ಪ್ರಸಾದ್ ಹಿಂದೆ ಹೋದನು. ಅವರ ಕೆಲಸ ಅವರು ನನ್ನನ್ನು ಹಿಂಬಾಲಿಸುತ್ತಾ ನನ್ನ ಹಿಂದೆ ಬಿದ್ದರು. ಅವರನ್ನು ತಪ್ಪಿಸಿಕೊಂಡು ಹೀಗೆ ಇಲ್ಲಿ ತಲುಪಿದ್ದೇನೆ. ಈ ಬಾರಿ ಇದೂ ನಡೆಯಿತು. ಈಗ ನೀವೇ ಹೇಳಿ, ನಾನು ಮಾಡಿದದ್ದು ನ್ಯಾಯವೇ ಅನ್ಯಾಯವೇ? ನಾನು ಮಾಡಿದದ್ದು ಕಳ್ಳತನವೆಂದು ಹೇಳುತ್ತೀರಾ? ಇಲ್ಲ ಬಾಬು, ನೀವು ಮಾಡಿದದ್ದು 100ಕ್ಕೆ 100 ಪಾಲು ನ್ಯಾಯ. ರಾಮಯ್ಯ ಗಾರು, ನನಗೆ ಗೊತ್ತು. ಕೆಲವು ಕಾಲದ ಹಿಂದೆ ನನಗೆ ಅಸ್ವಸ್ಥತೆ ಉಂಟಾಗಿ ಚಿಕಿತ್ಸೆಗಾಗಿ ಅವರ ಬಳಿಗೆ ಹೋದಾಗ ಅವರು ನನ್ನನ್ನು ತಮ್ಮ ತಾಯಿಯಂತೆ ನೋಡಿಕೊಂಡು ನನಗೆ ಅಸ್ವಸ್ಥತೆ ಕಡಿಮೆಯಾಗುವವರೆಗೆ ಅವರ ಮನೆಯಲ್ಲಿ ಇಟ್ಟುಕೊಂಡು ಉಚಿತವಾಗಿ ಚಿಕಿತ್ಸೆ ನೀಡಿದರು. ಅವರು ಮಾಡಿದ ಉಪಕಾರವನ್ನು ಹೇಗಾದರೂ ತೀರಿಸಲಾಗದು. ಹೀಗೆ ಆದರೂ ನಿಮಗೆ ಸಹಾಯ ಮಾಡಿ ಅವರ ಋಣ ತೀರಿಸುವ ಅವಕಾಶ ನನಗೆ ಬಂದಿರುವುದಕ್ಕೆ ನಾನು ತುಂಬಾ ಸಂತೋಷವಾಗಿದ್ದೇನೆ. ಆದರೆ ನಮಗೆ ಇರುವ ದುಃಖದಲ್ಲಿ ಈಗ ಒಂದು ಮಾತ್ರ ನಮಗೆ ಎಲ್ಲಕ್ಕಿಂತ ದೊಡ್ಡ ಆಧಾರ ರಾಮಯ್ಯ ಗಾರು. ಅವರು ಇಲ್ಲದೆ ಅವರ ಕನಸನ್ನು ಹೇಗೆ ಮುಂದುವರಿಸಬೇಕೆಂದು ಅರ್ಥವಾಗುತ್ತಿಲ್ಲ. ನಮಗೆ ತಿಳಿಯದೆ ಬಹಳ ದೊಡ್ಡ ಹೊಣೆಗಾರಿಕೆಯನ್ನು ಕೊನೆಯವರೆಗೆ ಅದನ್ನು ಹೊರುವ ಸಾಮರ್ಥ್ಯವಿದೆಯೋ ಇಲ್ಲವೋ ನಮಗೆ ತಿಳಿಯುತ್ತಿಲ್ಲ. ಹೀಗೆ ಚಿಂತಿಸಬೇಡ ನಾಯನ, ನೀವು ಮಾಡುತ್ತೀರಿ. ದೈವ ಕಾರ್ಯ ಮನುಷ್ಯ ಸೇವೆ ಮಾಧವ ಸೇವೆ ಎಂದು ಹೇಳುತ್ತಾರೆ. ಇಷ್ಟು ದಿನ ರಾಮಯ್ಯ ಗಾರು ಮಾಡಿದುದೇ ಅದು. ಅವರು ನಿಮ್ಮೊಂದಿಗೆ ಇಲ್ಲವೆಂದು ದುಃಖಿಸಬೇಡಿ. ಅವರು ಯಾವ ಲೋಕದಲ್ಲಿದ್ದರೂ ಅವರ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮೇಲೆ ಇರುತ್ತವೆ. ಹೌದಾ? ಈಗ ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನನಗೆ ನಂಬಿಕೆ ಬರುತ್ತಿದೆ. ಇನ್ನು ಮುಂದೆ ಎಷ್ಟು ಕಷ್ಟ ಬಂದರೂ ರಾಮಯ್ಯ ಗಾರದ ಕನಸನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೇವೆ. ಆ ತಾಳಪತ್ರಗಳನ್ನು ನಮ್ಮ ಸ್ವಾರ್ಥಕ್ಕೆ ಅಲ್ಲ, ಯಾವಾಗಲೂ ಜನರ ಹಿತಕ್ಕಾಗಿ ಮಾತ್ರ ಬಳಸುತ್ತೇವೆ. ತುಂಬ ಸಂತೋಷ ನಾಯನ. ಹೀಗೆ ಆದರೂ ರಾಮಯ್ಯ ಗಾರು ನಿಮ್ಮ ಎಲ್ಲರ ಆಲೋಚನೆಗಳಲ್ಲಿ ಯಾವಾಗಲೂ ಬದುಕಿರುತ್ತಾರೆ. ನಾನು ಅದೇ ನಿರೀಕ್ಷಿಸುತ್ತಿದ್ದೇನೆ. ನಿನಗೆ ಕೂಡ ತುಂಬಾ ಕೃತಜ್ಞತೆಗಳು. ಮುಖ ಹೆಸರು ಗೊತ್ತಿಲ್ಲದ ನನಗೆ ಮಧ್ಯರಾತ್ರಿ ಸಹಾಯಕ್ಕೆ ಬಂದು ಹಿಂದೆ ಮುಂದೆ ಯೋಚಿಸದೆ ನನಗೆ ಇಷ್ಟು ಸಹಾಯ ಮಾಡಿದ್ದಿ. ನಿನ್ನ ಬಣವನ್ನು ಹೇಗೆ ತೀರಿಸಿಕೊಳ್ಳಬೇಕೆಂದು ಅರ್ಥವಾಗುತ್ತಿಲ್ಲ. ಇನ್ನು ಮುಂದೆ ಯಾವಾಗಲಾದರೂ ಆರೋಗ್ಯ ಸಮಸ್ಯೆ ಬಂದರೂ ಏನೂ ಯೋಚಿಸದೆ ನಮ್ಮ ಬಳಿ ರಾಮಯ್ಯ ಗಾರದ ಆಶೀರ್ವಾದದೊಂದಿಗೆ ಅವರು ತೋರಿಸಿದ ದಾರಿಯಲ್ಲಿ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡುತ್ತೇವೆ. ಖಂಡಿತವಾಗಿಯೂ ಅವರು ಅಥವಾ ನಿನಗೆ ಋಣ ತೀರಿಸಿಕೊಳ್ಳುವ ಅವಕಾಶವನ್ನು ಒದಗಿಸಬೇಕೆಂದು ಬಯಸುತ್ತೇನೆ. ಏನು ಅವಕಾಶ? ಸಂಶಯವಿಲ್ಲದೆ ಕೇಳು, ನನಗೆ ಸಾಧ್ಯವಾದಷ್ಟು ಖಂಡಿತವಾಗಿ ಮಾಡುತ್ತೇನೆ. ಏನೂ ಇಲ್ಲ. ನನಗೆ ಒಂದು ಪ್ರಶ್ನೆ ಅಪ್ಪಟ್ಟಿನಿಂದ ಮೆದುಳಿನಲ್ಲಿ ತೊಳೆಸುತ್ತಿದೆ. ಅದಕ್ಕೆ ಉತ್ತರ ಹೇಳಬಲ್ಲೆಯಾ? ಪರವಾಗಿಲ್ಲವಾ, ಮುಜುಗರವಿಲ್ಲದೆ ಕೇಳು. ಈಗ ಪ್ರಶ್ನೆ ಏನು? ಆ ಪ್ರಶ್ನೆ ಏನೆಂದರೆ ತುಂಬಾ ಸುಲಭ. ಇಂತಕಿ ಆ 2 ಚೀಲಗಳಲ್ಲಿ ಯಾವ ಚೀಲ ನಿಜವಾದುದು? ನಿನ್ನ ಬಳಿ ಇರುವ ಚೀಲ ಅಥವಾ ನಿನ್ನ ಸ್ನೇಹಿತನ ಬಳಿ ಇರುವ ಚೀಲ? ಅಯ್ಯೋ, ನಿನಗೆ ಇನ್ನೂ ಅರ್ಥವಾಗಲಿಲ್ಲವೇ? ಹೌದು, ಯಾವುದು ನಿಜವಾದ ಚೀಲ? ನಾನು ಹೇಳಿದಂತೆ ನೀನು ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗಿ ಆ ಮರದ ಹತ್ತಿರ ಅಡಗಿಸಿದರೆ, ಹಾಗಾಗಿ ನಿನ್ನ ಬಳಿ ಇರುವುದೇ ನಿಜವಾಗಿಯೂ ನಿಜವಾದ ಚೀಲ. ಇದು ಸರಿಯಾದ ಉತ್ತರವೇ ಅಲ್ಲವೇ? ಅಮ್ಮ, ನೀನು ಅಲ್ಲಿನ ದಾಲ್ನಲ್ಲಿ ಸುಟ್ಟು ಹೋಗಲಿಲ್ಲ ಅಲ್ವಾ? ಆದರೆ ನಿಮ್ಮ ಸ್ನೇಹಿತ ಪ್ರಸಾದ್ ಬಳಿ ನಿಜವಾದ ಪ್ಯಾಕೇಜ್ ಇದೆಯೇ? ನಿಜವಾಗಿ ಹೇಳಬೇಕಾದರೆ ಈ 2 ಚೀಲಗಳು ನಿಜವಾದವುಗಳಲ್ಲ. ಏನು? ಈ 2 ಚೀಲಗಳು ನಿಜವಾದವುಗಳಲ್ಲವೇ? ಏನು ಬಾಬು, ನೀನು ಹೇಳುವುದೆಲ್ಲ ನನಗೆ ಗೊಂದಲವಾಗುತ್ತಿದೆ. ಹಾಗಾದರೆ ನಿಜವಾದ ಚೀಲ ಎಲ್ಲಿ ಇದೆ? ಅಯ್ಯೋ, ನಾನು ಎಲ್ಲವನ್ನೂ ಹೇಳುತ್ತೇನೆ. ಜಾಗ್ರತೆಯಿಂದ ಕೇಳು. ನೀನು ನಾನು ಹೇಳಿದಂತೆ ಸರಿಯಾಗಿ ಕೇಳಿದ್ದೀಯಾ, ಆದರೆ ಈ ಎಲ್ಲ ಘಟನೆಯಲ್ಲಿ ಒಂದು ಮುಖ್ಯ ವ್ಯಕ್ತಿಯನ್ನು ಮರೆತಿದ್ದೀಯಾ. ಮುಖ್ಯ ವ್ಯಕ್ತಿ ಹೆಸರು ನೀವು ಯಾರು? ಅವನು ಯಾರೂ ಅಲ್ಲ, ನಮ್ಮ ಸ್ನೇಹಿತ ಶೇಖರ್. ಹೌದು ಬಾಬು, ನಾನು ಅವನ ವಿಷಯವನ್ನೇ ಮರೆತಿದ್ದೇನೆ. ಆದ್ರೆ ಅವನು ಎಲ್ಲಿದ್ದಾನೆ? ಆ ಚೀಲ ಏನಾಯ್ತು? ನಿಜವಾಗಿ ಏನಾಯಿತೆಂದರೆ
ನಾವು ಹಾಕಿಕೊಂಡ ಯೋಜನೆಯ ಪ್ರಕಾರ ಮೊದಲು ನಾನು ಮತ್ತು ಪ್ರಸಾದ್ ಹೋಗಿ ಆ ಚಲಪತಿ ಮತ್ತು ಅವನ ಕೆಲಸದವರ ಕಣ್ಣು ಮುಚ್ಚಬೇಕು. ಆ ಚೀಲವನ್ನು ಕದಿದುಕೊಂಡು ಅವರು ನಮ್ಮ ಹಿಂದೆ ಬರುವಂತೆ ಮಾಡುವುದು ನಮ್ಮ ಉದ್ದೇಶ. ನಿಜವಾಗಿ ನಾನು ನಿಜವಾದ ಚೀಲವನ್ನು ಮಲಗುವ ಕೋಣೆಯ ಹಾಸಿಗೆಯ ಕೆಳಗೆ ಅಡಗಿಸಿದ್ದೇನೆ. ಈ ವಿಷಯ ಪ್ರಸಾದ್ಗೆ ಕೂಡ ಗೊತ್ತಿಲ್ಲ. ಅವನು ತಿರುಗಲಿಲ್ಲ. ಅವನ ಕೈಯಲ್ಲಿರುವುದು ನಕಲಿ ಚೀಲ ಎಂದು ತಿಳಿದರೆ ಭಯದಿಂದ ಅದನ್ನು ಬಿಟ್ಟು ಓಡಿಹೋದ. ಅದರಿಂದ ರಹಸ್ಯ ಬಹಿರಂಗವಾಗುತ್ತಿತ್ತು. ಅದಕ್ಕಾಗಿ ಅವನಿಗೂ ಗೊತ್ತಾಗದಂತೆ ಅವನ ಕೈಯಲ್ಲಿ ನಿಜವಾದ ಚೀಲವಿದೆ ಎಂದು ಅವರನ್ನು ನಂಬಿಸಿ ನಾನು ಒಂದು ನಕಲಿ ಚೀಲವನ್ನು ಹಿಡಿದು ಓಡಿದೆ. ಅವರು ನಮ್ಮನ್ನು ಹಿಂಬಾಲಿಸುತ್ತಾರೆ. ಅವರು ಯಾವಾಗ ಮನೆಯಿಂದ ಹೊರಬಂದರೋ ಆಗ ಶೇಖರ್ ಮನೆಗೆ ಹೋಗಿ ಹಾಸಿಗೆಯ ಕೆಳಗೆ ಅಡಗಿಸಿದ್ದ ಚೀಲವನ್ನು ತೆಗೆದುಕೊಂಡು ಈ ಹೊತ್ತಿಗೆ ನಮ್ಮ ಊರಿಗೆ ತಲುಪಿರುತ್ತಾನೆ. ಅಮ್ಮ, ಬಾಬೋಯ್, ನಿನ್ನ ಸ್ನೇಹಿತನು ಹೇಳಿದಂತೆ ನಿಜವಾಗಿಯೂ ತಲೆ ಪಾದರಸಕ್ಕಿಂತ ಚುರುಕಾಗಿದೆ. ಆ ಚಲಪತಿ ಮತ್ತು ಅವನವರ ಬಗ್ಗೆ ಏನು ಮಾಡಿದೆ ಎಂದು ನಾನು ಮೊದಲೇ ಹೇಳಿದ್ದೇನೆ. ಆ ಚಲಪತಿ ಮತ್ತು ಅವನವರ ಜನರ ಮೇಲೆ ಮಾಡಿದ ಎಲ್ಲಾ ಕೃತ್ಯಗಳನ್ನು ಒಂದು ಪತ್ರದ ರೂಪದಲ್ಲಿ ನ್ಯಾಯಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಈ ಹೊತ್ತಿಗೆ ಅವರು ಬಂದು ಆ ದುಷ್ಟರನ್ನು ಹಿಡಿದು ಜೈಲಿಗೆ ಕಳುಹಿಸಿರುತ್ತಾರೆ. ಏನಾದರೂ ಆಗಲಿ, ಕೊನೆಗೆ ನೀನು ಯೋಚಿಸಿದುದನ್ನು ಸಾಧಿಸುತ್ತೀಯಾ? ಈಗ ಧೈರ್ಯವಾಗಿ ಹೋಗಿ ನಿಮ್ಮ ಊರಿನಲ್ಲಿ ಆ ವೈದ್ಯ ಶಿಬಿರವನ್ನು ಪ್ರಾರಂಭಿಸು. ರಾಮಯ್ಯ ಅವರ ಆಶೀರ್ವಾದಗಳು ಯಾವಾಗಲೂ ನಿಮ್ಮೆಲ್ಲರ ಮೇಲಿರುತ್ತವೆ ಎಂದು ಮುಸಲಮ್ಮ ಹೇಳಿದಳು. ಹೀಗೆ ರಮಣನು ಮುಸಲಮ್ಮನಿಗೆ ವಿದಾಯ ಹೇಳಿ ತನ್ನನ್ನು ಕೃಷ್ಣಗಿರಿಯ ಕಡೆಗೆ ತಲುಪಿದನು. ನಂತರ ರಾಮಯ್ಯ ಅವರ ಹೆಸರಿನಲ್ಲಿ ಒಂದು ವೈದ್ಯಶಾಲೆಯನ್ನು ಸ್ಥಾಪಿಸಿ ಆ ತಾಳಪತ್ರ ಗ್ರಂಥಗಳ ಸಹಾಯದಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಜನರಿಗೆ ಉಚಿತವಾಗಿ ವೈದ್ಯ ಸೇವೆಗಳನ್ನು ನೀಡಲು ಪ್ರಾರಂಭಿಸಿದರು. ನಂತರ ಆ ಚಲಪತಿ ಮಾಡಿದ ದುಷ್ಕೃತ್ಯಗಳನ್ನು ಗುರುತಿಸಿ 2 ಊರಿನ ಜನರಿಗೆ ತಿಳಿಸಿದರು. ಆಗ ಜನರೆಲ್ಲ ಅಷ್ಟು ಬುದ್ಧಿವಂತಿಕೆಯಿಂದ ಆಲೋಚಿಸಿ ಆ ದುರ್ಮಾರ್ಗನಿಗೆ ತಕ್ಕ ಶಿಕ್ಷೆ ನೀಡಿದ್ದಕ್ಕಾಗಿ ಮೆಚ್ಚಿಕೊಂಡು ರಮಣನನ್ನು ಆ ಊರಿನ ಮುಖ್ಯಸ್ಥನಾಗಿ ಆಯ್ಕೆ ಮಾಡಿದರು. ಆ ಸಮಯದಿಂದ ರಮಣನು ತನ್ನ ಬುದ್ಧಿವಂತಿಕೆಯಿಂದ ಆ ವೈದ್ಯಶಾಲೆಯನ್ನು ಮತ್ತು ಆ 2 ಗ್ರಾಮಗಳ ಜನರನ್ನು ಯಾವ ಕಷ್ಟವೂ ತಲುಪದಂತೆ ನೋಡಿಕೊಳ್ಳಲು ಪ್ರಾರಂಭಿಸಿದನು.